ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ಪ್ರಮುಖ ಉದ್ಯಮಿ ಅನೋಕ್ ಮಿತ್ತಲ್ ಅವರ ಪತ್ನಿ ಲಿಪ್ಸಿ ಮಿತ್ತಲ್ ಅವರನ್ನ ಶನಿವಾರ ತಡರಾತ್ರಿ ಶಸ್ತ್ರಸಜ್ಜಿತ ದರೋಡೆಕೋರರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ದಂಪತಿಗಳು ಡೆಹ್ಲೋದಲ್ಲಿ ಊಟ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ಈ ದಾಳಿ ನಡೆದಿದೆ. ಪೊಲೀಸರ ಪ್ರಕಾರ ಸಿದ್ವಾನ್ ಕಾಲುವೆ ಸೇತುವೆಯ ಬಳಿ ರೂರ್ಕಾ ಗ್ರಾಮ ಸುಮಾರು 5 ಶಸ್ತ್ರಸಜ್ಜಿತ ದರೋಡೆಕೋರರು ಮಿತ್ತಲ್ ದಂಪತಿಯ ವಾಹನವನ್ನು ಅಡ್ಡಗಟ್ಟಿದ್ರು. ಹರಿತವಾದ ಆಯುಧಗಳನ್ನು ಹೊಂದಿದ್ದ ದಾಳಿಕೋರರು ದಂಪತಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ರು. ಅನೋಕ್ ಮಿತ್ತಲ್ ತಡೆಯಲು ಪ್ರಯತ್ನಿಸಿದಾಗ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡ ಅವರು ಪ್ರಸ್ತುತ ಡಿಎಂಸಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಲಿಪ್ಸಿ ಮಿತ್ತಲ್ ಬದುಕುಳಿಯಲಿಲ್ಲ ಮತ್ತು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದುಷ್ಕರ್ಮಿಗಳು ಮಿತ್ತಲ್ ದಂಪತಿಯ ಕಾರು ಮತ್ತು ಇತರ ವಸ್ತುಗಳೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಾವು ಘಟನೆಯ ಬಗ್ಗೆ ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸುತ್ತಿದ್ದೇವೆ ಮತ್ತು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪ್ರಸಿದ್ಧ ಉದ್ಯಮಿ ಅನೋಕ್ ಮಿತ್ತಲ್ ಸುಮಾರು 4 ತಿಂಗಳ ಹಿಂದೆ ಎಐಪಿಗೆ ಸೇರ್ಪಡೆಗೊಂಡಿದ್ರು. ಪಕ್ಷದೊಂದಿಗಿನ ಅವರ ಪಾಲ್ಗೊಳ್ಳುವಿಕೆ ವ್ಯವಹಾರ ಮತ್ತು ರಾಜಕೀಯ ವಲಯಗಳಲ್ಲಿ ಮಿತ್ತಲ್ ಕುಟುಂಬದ ಗಮನ ಸೆಳೆದಿತ್ತು. ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ಪ್ರಮುಖ ಉದ್ಯಮಿ ಅನೋಕ್ ಮಿತ್ತಲ್ ಅವರ ಪತ್ನಿ ಲಿಪ್ಸಿ ಮಿತ್ತಲ್ ಅವರನ್ನ ಶನಿವಾರ ತಡರಾತ್ರಿ ಶಸ್ತ್ರಸಜ್ಜಿತ ದರೋಡೆಕೋರರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ದಂಪತಿಗಳು ಡೆಹ್ಲೋದಲ್ಲಿ ಊಟ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ಈ ದಾಳಿ ನಡೆದಿದೆ. ಪೊಲೀಸರ ಪ್ರಕಾರ ಸಿದ್ವಾನ್ ಕಾಲುವೆ ಸೇತುವೆಯ ಬಳಿ ರೂರ್ಕಾ ಗ್ರಾಮ ಸುಮಾರು 5 ಶಸ್ತ್ರಸಜ್ಜಿತ ದರೋಡೆಕೋರರು ಮಿತ್ತಲ್ ದಂಪತಿಯ ವಾಹನವನ್ನು ಅಡ್ಡಗಟ್ಟಿದ್ರು. ಹರಿತವಾದ ಆಯುಧಗಳನ್ನು ಹೊಂದಿದ್ದ ದಾಳಿಕೋರರು ದಂಪತಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ರು. ಅನೋಕ್ ಮಿತ್ತಲ್ ತಡೆಯಲು ಪ್ರಯತ್ನಿಸಿದಾಗ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡ ಅವರು ಪ್ರಸ್ತುತ ಡಿಎಂಸಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಲಿಪ್ಸಿ ಮಿತ್ತಲ್ ಬದುಕುಳಿಯಲಿಲ್ಲ ಮತ್ತು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದುಷ್ಕರ್ಮಿಗಳು ಮಿತ್ತಲ್ ದಂಪತಿಯ ಕಾರು ಮತ್ತು ಇತರ ವಸ್ತುಗಳೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಾವು ಘಟನೆಯ ಬಗ್ಗೆ ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸುತ್ತಿದ್ದೇವೆ ಮತ್ತು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪ್ರಸಿದ್ಧ ಉದ್ಯಮಿ ಅನೋಕ್ ಮಿತ್ತಲ್ ಸುಮಾರು 4 ತಿಂಗಳ ಹಿಂದೆ ಎಐಪಿಗೆ ಸೇರ್ಪಡೆಗೊಂಡಿದ್ರು. ಪಕ್ಷದೊಂದಿಗಿನ ಅವರ ಪಾಲ್ಗೊಳ್ಳುವಿಕೆ ವ್ಯವಹಾರ ಮತ್ತು ರಾಜಕೀಯ ವಲಯಗಳಲ್ಲಿ ಮಿತ್ತಲ್ ಕುಟುಂಬದ ಗಮನ ಸೆಳೆದಿತ್ತು. ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ಪ್ರಮುಖ ಉದ್ಯಮಿ ಅನೋಕ್ ಮಿತ್ತಲ್ ಅವರ ಪತ್ನಿ ಲಿಪ್ಸಿ ಮಿತ್ತಲ್ ಅವರನ್ನ ಶನಿವಾರ ತಡರಾತ್ರಿ ಶಸ್ತ್ರಸಜ್ಜಿತ ದರೋಡೆಕೋರರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ದಂಪತಿಗಳು ಡೆಹ್ಲೋದಲ್ಲಿ ಊಟ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ಈ ದಾಳಿ ನಡೆದಿದೆ. ಪೊಲೀಸರ ಪ್ರಕಾರ ಸಿದ್ವಾನ್ ಕಾಲುವೆ ಸೇತುವೆಯ ಬಳಿ ರೂರ್ಕಾ ಗ್ರಾಮ ಸುಮಾರು 5 ಶಸ್ತ್ರಸಜ್ಜಿತ ದರೋಡೆಕೋರರು ಮಿತ್ತಲ್ ದಂಪತಿಯ ವಾಹನವನ್ನು ಅಡ್ಡಗಟ್ಟಿದ್ರು. ಹರಿತವಾದ ಆಯುಧಗಳನ್ನು ಹೊಂದಿದ್ದ ದಾಳಿಕೋರರು ದಂಪತಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ರು. ಅನೋಕ್ ಮಿತ್ತಲ್ ತಡೆಯಲು ಪ್ರಯತ್ನಿಸಿದಾಗ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡ ಅವರು ಪ್ರಸ್ತುತ ಡಿಎಂಸಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಲಿಪ್ಸಿ ಮಿತ್ತಲ್ ಬದುಕುಳಿಯಲಿಲ್ಲ ಮತ್ತು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದುಷ್ಕರ್ಮಿಗಳು ಮಿತ್ತಲ್ ದಂಪತಿಯ ಕಾರು ಮತ್ತು ಇತರ ವಸ್ತುಗಳೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಾವು ಘಟನೆಯ ಬಗ್ಗೆ ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸುತ್ತಿದ್ದೇವೆ ಮತ್ತು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪ್ರಸಿದ್ಧ ಉದ್ಯಮಿ ಅನೋಕ್ ಮಿತ್ತಲ್ ಸುಮಾರು 4 ತಿಂಗಳ ಹಿಂದೆ ಎಐಪಿಗೆ ಸೇರ್ಪಡೆಗೊಂಡಿದ್ರು. ಪಕ್ಷದೊಂದಿಗಿನ ಅವರ ಪಾಲ್ಗೊಳ್ಳುವಿಕೆ ವ್ಯವಹಾರ ಮತ್ತು ರಾಜಕೀಯ ವಲಯಗಳಲ್ಲಿ ಮಿತ್ತಲ್ ಕುಟುಂಬದ ಗಮನ ಸೆಳೆದಿತ್ತು. ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ಪ್ರಮುಖ ಉದ್ಯಮಿ ಅನೋಕ್ ಮಿತ್ತಲ್ ಅವರ ಪತ್ನಿ ಲಿಪ್ಸಿ ಮಿತ್ತಲ್ ಅವರನ್ನ ಶನಿವಾರ ತಡರಾತ್ರಿ ಶಸ್ತ್ರಸಜ್ಜಿತ ದರೋಡೆಕೋರರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ದಂಪತಿಗಳು ಡೆಹ್ಲೋದಲ್ಲಿ ಊಟ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ಈ ದಾಳಿ ನಡೆದಿದೆ. ಪೊಲೀಸರ ಪ್ರಕಾರ ಸಿದ್ವಾನ್ ಕಾಲುವೆ ಸೇತುವೆಯ ಬಳಿ ರೂರ್ಕಾ ಗ್ರಾಮ ಸುಮಾರು 5 ಶಸ್ತ್ರಸಜ್ಜಿತ ದರೋಡೆಕೋರರು ಮಿತ್ತಲ್ ದಂಪತಿಯ ವಾಹನವನ್ನು ಅಡ್ಡಗಟ್ಟಿದ್ರು. ಹರಿತವಾದ ಆಯುಧಗಳನ್ನು ಹೊಂದಿದ್ದ ದಾಳಿಕೋರರು ದಂಪತಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ರು. ಅನೋಕ್ ಮಿತ್ತಲ್ ತಡೆಯಲು ಪ್ರಯತ್ನಿಸಿದಾಗ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡ ಅವರು ಪ್ರಸ್ತುತ ಡಿಎಂಸಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಲಿಪ್ಸಿ ಮಿತ್ತಲ್ ಬದುಕುಳಿಯಲಿಲ್ಲ ಮತ್ತು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದುಷ್ಕರ್ಮಿಗಳು ಮಿತ್ತಲ್ ದಂಪತಿಯ ಕಾರು ಮತ್ತು ಇತರ ವಸ್ತುಗಳೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಾವು ಘಟನೆಯ ಬಗ್ಗೆ ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸುತ್ತಿದ್ದೇವೆ ಮತ್ತು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪ್ರಸಿದ್ಧ ಉದ್ಯಮಿ ಅನೋಕ್ ಮಿತ್ತಲ್ ಸುಮಾರು 4 ತಿಂಗಳ ಹಿಂದೆ ಎಐಪಿಗೆ ಸೇರ್ಪಡೆಗೊಂಡಿದ್ರು. ಪಕ್ಷದೊಂದಿಗಿನ ಅವರ ಪಾಲ್ಗೊಳ್ಳುವಿಕೆ ವ್ಯವಹಾರ ಮತ್ತು ರಾಜಕೀಯ ವಲಯಗಳಲ್ಲಿ ಮಿತ್ತಲ್ ಕುಟುಂಬದ ಗಮನ ಸೆಳೆದಿತ್ತು.